ಲೋಕದಲ್ಲಿ ಶ್ರೇಷ್ಠವಾದಂತ ಲೋಕ ಈ ಉರಗಲೋಕ. ಇಲ್ಲಿಗೆ ಅಧಿಕಾರಿ ಉರಗೇಂದ್ರ ನಾನು. ಪ್ರತಿನಿತ್ಯದ ಪದ್ಧತಿಯಂತೆಯೇ ಮೂಲದ ಚಾವಡಿಯನ್ನ ಸೇರಿದ್ದೇನೆ. ನಮ್ಮವರೇ ಆದ ಉರಗಗಳೆಲ್ಲರೂ ಎದ್ದು ನಿಂತು ಉರಗೇಂದ್ರನಿಗೆ ಜಯವಾಗಲಿ ಎನ್ನುವಂತ ಜಯಘೋಷವನ್ನು ಕೇಳುತ್ತಿದ್ರೆ ಮನಸ್ಸಿಗೆ ಎಲ್ಲಿಲ್ಲದ ಸಂತೋಷ ಆಗುತ್ತಿದೆ. ಸರಿ, ಏನಿದು ಆಶ್ಚರ್ಯ! ಮಾನವರೆಲ್ಲರೂ ನಮ್ಮನ್ನ ಪೂಜನೆ ಭಾವದಿಂದ ನೋಡುತ್ತಿರುವಾಗ ಅದರಲ್ಲೂ ಕೆಲವು ಕೆಟ್ಟ ವಿಸುಜಂತುಗಳು ಇರುತ್ತವೆ. ಮಾನವರಲ್ಲೂ ಕೂಡ ಕೂಳನವರನ್ನು ತಂತ್ರ ಮಂತ್ರವನ್ನು ಬಗೆಯುತ್ತಿದ್ದಾನೆ ನಮ್ಮ ನಾಗನಿಧಿಯನ್ನ ಪಡೆಯೋದಕ್ಕೋಸ್ಕರ. ನಾಳೆಯ ದಿನವೇ ನಾಗರ ಪಂಚಮಿ ಹಬ್ಬ. ಹಬ್ಬದ ದಿನವೇ ನಮ್ಮ ನಿಧಿಯನ್ನ ಪಡೆಯುವುದಕ್ಕಾಗಿ ಕೂಳನವರನ್ನು ತಂತ್ರ ಮಂತ್ರವನ್ನು ಬಗೆಯುತ್ತಿದ್ದಾನೆ ಎಂಬುದು ವಿಷಯ ತಿಳಿಯಿತು. ತಡ ಮಾಡುವುದಲ್ಲ, ಭೂಲೋಕದತ್ತ ಹೊರಡುತ್ತೇನೆ. ಹೇಳಿ ಮಕ್ಕಳೇ. ಜನಕ ಎದ್ದೇಳಿ ಮಕ್ಕಳೇ. ನಿಮ್ಮ ಮುಖವನ್ನು ನೋಡುವಾಗ ಕೋಪದಲ್ಲಿ ಇದ್ದ ಹಾಗೆ ಕಾಣಿಸ್ತಾ ಇದೆ, ಅಲ್ಲದೆ ಎಲ್ಲಿಗೋ ಹೊರಟು ನಿಂತಿರುವ ಹಾಗೆ ಕಾಣಿಸ್ತಾ ಇದೆ. ತಂದೆ, ಯಾವ ಕಡೆ ಪಯಣ? ಮಕ್ಕಳೇ, ನಿಮ್ಮ ಮಾತನ್ನು ಕೇಳಿ ಮನಸ್ಸಿಗೆ ತುಂಬಾ ಸಂತೋಷವಾಗಿದೆ. ನಮ್ಮ ಉರಗಲೋಕದಲ್ಲಿರುವ ನಮ್ಮ ನಾಗನಿಧಿಯನ್ನ ಪಡೆಯೋದಕ್ಕೋಸ್ಕರ ಕೂಳುವವರನ್ನು ತಂತ್ರ ಮಂತ್ರವನ್ನು ಬಗೆಯುತ್ತಾ ಇದ್ದಾನೆ ಎಂಬುದು ವಿಷಯ ತಿಳಿಯಿತು. ಅದನ್ನು ಪಡೆಯುವುದಕ್ಕಾಗಿ ಹೊರಟಿದ್ದೇನೆ, ಭೂಲೋಕ ಹೊರಟಿದ್ದೇನೆ ಮಕ್ಕಳೇ. ನಮ್ಮದೊಂದು ಮಾತು.
ನಮ್ಮದೊಂದು ಕೋರಿಕೆ. ಭೂಲೋಕದಲ್ಲಿ ನಮ್ಮನ್ನು ಪೂಜಿಸುವ ಬಗೆಯನ್ನ ಕಣ್ತುಂಬಿ ನೋಡಬೇಕು. ಹಾಗೂ ನೀವು ಹೋಗುತ್ತಿರುವ ಕಾರ್ಯವನ್ನ ನಾವು ಪೂರೈಸಬೇಕೆನ್ನುವುದು ಎನ್ನುವ ಒಂದು ಬಯಕೆ ಉಂಟು. ಮಕ್ಕಳೇ, ತಂದೆ, ನಾನು ಭೂಲೋಕಕ್ಕೆ ಹೋಗುತ್ತೇನೆ, ಭೂಲೋಕದ ಸೊಬಗನ್ನು ನೋಡುತ್ತೇನೆ ಎಂದು ಹೇಳುತ್ತಾ ಇದ್ದೀರಾ? ಹೌದು. ಸಂತೋಷವೇ ಸರಿ. ಭೂಲೋಕಕ್ಕೆ ಹೋದರೆ ಭೂಲೋಕದ ಸೊಬಗನ್ನು ನೋಡಬಹುದೇ ಹೊರತು ಕೂಳದಿಂದ ನಮ್ಮ ನಾಗರಿಕತೆಯನ್ನು ರಕ್ಷಿಸಿಕೊಳ್ಳುವುದಕ್ಕೆ ನಿಮಗೆ ತುಂಬಾ ಕಷ್ಟವಾಯಿತು. ನೀವಿನ್ನು ಚಿಕ್ಕವರು, ಆದ್ರಿಂದ ನೀವು ಹೋಗುವುದು ಬೇಡ. ಇಲ್ಲಿಯೇ ನಿಶ್ಚಿಂತೆಯಿಂದ ಇರಿ, ನಾನು ಹೋಗುತ್ತೇನೆ. ಬೇಡ ಮಕ್ಕಳೇ. ಅಪ್ಪ, ಅದೆಷ್ಟು ಕಷ್ಟವಾದರೂ ಸರಿ, ನಾಗನಿಧಿಯನ್ನ ನಾವು ರಕ್ಷಣೆ ಮಾಡಿ ತಂದು ಕೊಡುತ್ತೇವೆ. ಕೊಡಿಯಪ್ಪಣೆ. ಅಪ್ಪಣೆ ಕೊಡಿಯಪ್ಪ. ಎಂದು ಈ ಬರುತ್ತಿರಳ ಕೆರಗದ ಕರಗಮುನಿಯುತ್ತಿದೆ. ಬಳಿಯ ಭೋಜನ ಭೋಜನದಲ್ಲಿ ತಾರತಯೇ ಕಳುಗಳು. ಆದಿದಂತೆ ನೀವು ಇಷ್ಟೊಂದು ಕೇಳಿಕೊಳ್ಳುತ್ತಿದ್ದೀರಿ ಅಂತ ಆದ ಮೇಲೆ, ಹಠ ಮಾಡುತ್ತಿದ್ದೀರಿ ಅಂತ ಆದ ಮೇಲೆ ನೀವು ಹೋಗಿ, ಅದು ಒಂದು ಮಾತು ಮಾತ್ರ ಎಚ್ಚರ. ಏನಪ್ಪ? ನಮ್ಮ ನಾಗನಿಧಿಯನ್ನ ಪಡೆಯದೆ ಈ ಊರಗಲುವಕ್ಕೆ ಹಿಂದಿರುವ ಹಾಗಿಲ್ಲ. ಎಚ್ಚರ. ಆದಿತ್ತಪ್ಪ, ಎಷ್ಟೇ ಕಷ್ಟ ಬದುಕಿ ಬಂದಾದರೂ ಸರಿ, ನಾಗಮಣಿಯನ್ನ ತಂದೆ ತರುತ್ತೇವೆ. ಆಗಲಿ, ಶುಭವಾಗಲಿ. ಜಾಗ್ರತೆ. ಹೋಗಿ ಬನ್ನಿ. ಹೇಳಿಕೊಳ್ಳುವುದಕ್ಕೆ ಮಹಾರಾಜ
ಭಾವನಿಗೆ ಭಾವ. ಆದರೆ ಈ ಸಿಂಧು ಗ್ರಾಮದಲ್ಲಿ ನೆಲೆಸಿರುವವ ಹೀಗೆ ಗ್ರಾಮದಲ್ಲಿ ನೆಲೆಸಿಯೇ ಉಳಿಯಬೇಕೆ? ಮುಂದೊಂದು ದಿನ ರಾಜ್ಯ ನನ್ನ ಪಾಲಿಗೆ ಸಿಗುವ ನಿರೀಕ್ಷೆ ಇದೆ. ಏನೇ ಇರಲಿ, ಸತತ ಪ್ರಯತ್ನವನ್ನ ಮಾಡುವುದೇ ನನ್ನ ಕರ್ತವ್ಯ. ಅಷ್ಟೇ ಅಲ್ಲದೆ ಭಾವನಿಂದ ಲೇಖನವನ್ನು ಬಂದಿದೆ. ಆದಷ್ಟು ಬೇಗನೆ ಭುವನಗಿರಿಗೆ ಬರಬೇಕೆನ್ನುವುದಾಗಿ ಲೇಖನವನ್ನ ವಾಚಿಸಿದಂತ ನಾನು ತಡ ಮಾಡುವುದಲ್ಲ, ನೇರವಾಗಿ ನಾಡಿದು ಭುವನಗಿರಿ ಇಲ್ಲಿಯ ಅಧಿಕಾರಿಯಾಗಿರುವಂತ ನನ್ನನ್ನು ರಾಜಶೇಖರ ಎನ್ನುವುದಾಗಿ ಕೊಂಡಾಡ್ತಾ ಇದ್ದಾರೆ. ನನ್ನ ರಾಜಕೀಯ ವಿಚಾರದಲ್ಲಿ ಯಾವುದಕ್ಕೂ ಕುಂದುಕೊರತೆಗಳಿಲ್ಲ. ಹಾಗೆಯೇ ಇನ್ನು ನನ್ನ ಸಾಂಸಾರಿಕ ವಿಚಾರದ ಬಗ್ಗೆ ಬಹಳ ನೆಮ್ಮದಿ ನನ್ನ ಪಾಲಿಗುಂಟು. ಒಟ್ಟಾರುವ ಪೂರ್ವದಲ್ಲಿ ಶಿಷ್ಟಾಚಾರದಂತೆ ಬರುವ ಆಕೆಯನ್ನು ಮದುವೆಯಾದೆ. ನನ್ನ ಅವಳ ದಾಂಪತ್ಯ ಜೀವನದ ಪ್ರತ್ಯೇಕವಾಗಿ ಒಂದು ಗಂಡು ಮಗುವಿನ ತಂದೆಯಾದೆ. ಸ್ವಾಮಿ, ಇಷ್ಟೆಲ್ಲ ಸಂಪತ್ತಿದ್ದರೂ ಮನಸ್ಸಿಗೆ ಮಾತ್ರ ಚಿಂತೆ ಕಾಡುತ್ತಾ ಇದೆ. ಯಾಕೆ ಇರಲಿರ, ನಾಳೆಯ ದಿನವೇ ನಾಗರ ಪಂಚಮಿ ಹಬ್ಬ, ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಬೇಕು. ಹಾಗಾಗಿ ನನ್ನ ಭಾವನಿಗೆ ಲೇಖನವನ್ನು ಕಳಿಸಿದ್ದೇನೆ. ಇಷ್ಟು ಹೊತ್ತಿಗೆ ನನ್ನ ಭಾವಯ್ಯ ಬರಬೇಕಿತ್ತು, ಯಾಕೆ ಬರಲಿಲ್ಲ? ಭಾವನ ನಿರೀಕ್ಷೆಯಲ್ಲಿ ಇದ್ದೇನೆ. ನೋಡೋಣ. ಬರಬೇಕು ಭಾವಯ್ಯ, ನಿಮ್ಮ ನಿರೀಕ್ಷೆಯಲ್ಲಿ ಇದ್ದವನು ನಾನು ಅಲ್ವಾ? ಹೌದು. ಲೇಖನವನ್ನು ಮೊದಲಾಗಿ ಕಳಿಸಿದ್ದೇನೆ. ಸರಿ ಭಾವಯ್ಯ, ನಾಳೆಯ ದಿನವೇ ನಾಗರ ಪಂಚಮಿ ಹಬ್ಬ. ನಾಗರ ಪಂಚಮಿ ಹೌದು, ವಿಶೇಷವಾದ ಏನೇ ಆಗ್ಲಿ, ರಾಜ್ಯವನ್ನ ಆಳಿಕೊಂಡು ರಾಜ್ಯದಲ್ಲಿ ನೀವು ಇದ್ದದ್ದು ಹೌದಾದ್ರು ಈ ಭಾವನ ನೆನಪು ಬಿಡಲಿಲ್ಲ. ಭಾವಯ್ಯ, ಗ್ರಾಮದಲ್ಲಿದ್ದವ ನಾನು ನಿಜ. ಆದ್ರೂ ಆ ನೆನಪನ್ನ ಉಳಿಸಿಕೊಂಡು ಇಷ್ಟರವರೆಗೆ ನೆನಪಿಟ್ಟುಕೊಂಡು ಅಲ್ಲಿವರೆಗಾಗಿ ಲೇಖನವನ್ನ ಕಳುಹಿಕೊಟ್ಟಿದ್ದೀರಿ. ನಿಜ. ಆ ಲೇಖನವನ್ನ ನೋಡಿದಾಗ ನನ್ನ ಮನಸ್ಸಿಗೆ ಎಷ್ಟು ಸಂತೋಷವಾಯಿತು ಗೊತ್ತೇ. ಸಂಬಂಧಿಕರಂತ ಹೇಳಿದ್ರೆ ಹೀಗಿರಬೇಕು. ಆ ನೆಲೆಯಲ್ಲಿ ಆ ಲೇಖನವನ್ನ ಓದಿದೆ, ಎಷ್ಟು ಸಂತೋಷ ಅಂತ ಹೇಳಿದ್ರೆ ಆಹಾ, ಎಷ್ಟು ಸಂತೋಷ ನನ್ನ ಭಾವಯ್ಯ. ನಾಳೆಯ ದಿನ ನಡೆಯುವಂತ ಪೂಜೆ ಪುರಸ್ಕಾರ ಲೇಖನವನ್ನ ವಾಚಿಸಿ ಬಂದವ. ಕಾರ್ಯಕ್ರಮ ಏನಂತ ಗೊತ್ತಾಗಲಿ. ನಾಗರ ಪಂಚಮಿ ಹಬ್ಬ ನಾಳೆ ನಾಗರ ಪಂಚಮಿ. ನಾಳೆಯ ದಿವಸ ನಾಗರ ಪಂಚಮಿ ವಿಜೃಂಭಣೆಯಿಂದ ಆಚರಿಸ್ತಿರು ಆಚರಿಸಬೇಕು ಭಾವಯ್ಯ. ಮದುವೆ ಕೆಲವು ನಾನು ಮದುವೆಯಾಗಿ ಕೆಲವು ಕಾಲ ಕಳೆದ ನಂತರ ಮಕ್ಕಳಾಗದಿದ್ದ ಸಂದರ್ಭದಲ್ಲಿ, ಸಂತಾನ ಭಾಗ್ಯ ನಿಮ್ಮ ಪಾಲಿಗಿಲ್ಲ ಆಗದೇ ಇದ್ದಂತ ಸಂದರ್ಭದಲ್ಲಿ ನಮ್ಮ ಕುಲದೇವರಾಗಿರುವಂತಹ ನಾಗದೇವತೆಗೆ ಹರಕೆಯೊಂದನ್ನು ಹೊತ್ತುಕೊಂಡೆ. ಆಮೇಲೆ ಹರಕೆ ಹೊತ್ತು ಒಂದು ವರ್ಷ ಕಳೆದ ನಂತರ ಒಂದು ಗಂಡು ಮಗು ಜನಿಸಿತು. ಗಂಡು ಮಗು ನಮ್ಮ ಹೌದು. ಆ ನಾಗದೇವತೆಯಿಂದ ನನಗೆ ಫಲ ಸಿಕ್ಕಿತು ಅಂತಾದ್ರೆ ಹರಕೆಯನ್ನು ಇಟ್ಟುಕೊಳ್ಳಿಕ್ಕೆ ಆಗ್ತದೆಯೇ ಭಾವಯ್ಯ? ಇಲ್ಲವಲ್ಲ. ನಾಳೆ ದಿನವೇ ನಾಡ ಹಬ್ಬ, ಹಾಗಾಗಿ ವಿಶೇಷವಾಗಿ ವಿಜೃಂಭಣೆಯಿಂದ ಆಚರಿಸಬೇಕು. ಹಾಗೆ ಎಲ್ಲ ಜವಾಬ್ದಾರಿಗಳನ್ನು ನಿಮಗೆ ವಹಿಸಿದ್ದೇನೆ ನಾನು. ಜವಾಬ್ದಾರಿ ನಮಗೆ ನಿಜ ಭಾವಯ್ಯ. ಆದ್ರೂ ಮುಂದೆ ನಿಂತು ನೀವು ನಡೆಸಿಕೊಡಬೇಕು ಎಂಬುದಾಗಿ ಕೇಳ್ತಾ ಇದ್ದೇನೆ. ನಡೆಸಿಕೊಡೋಣವಂತೆ, ಅದು ಸಮಸ್ಯೆ ಅಲ್ಲ. ಏನು? ನಾನು ಬರುವ ಪೂರ್ವದಲ್ಲೇ ಗಡಿಬಿಡಿಯಲ್ಲಿ ಇದ್ದ ಹಾಗೆ ಇದೆ. ಹೌದು. ಎಲ್ಲಿ ಹೊರಟವು? ಭಾವಯ್ಯ, ಹೇಳಿದ್ದೇನಲ್ಲ, ಅಲ್ಲಿ ನಾಡ ಹಬ್ಬ, ನಾಗರ ಪಂಚಮಿ ಹಬ್ಬ ಹೋಗಬೇಕು ಎನ್ನುವುದಾಗಿ. ಆದ್ರೆ ಒಂದು ಅಲ್ಲಿಂದ ಇಲ್ಲಿವರೆಗಾಗಿ ಬಂದವ. ಹೌದು. ಜೊತೆಯಲ್ಲಿ ನಾಗಬನದವರೆಗೂ ನಾನು ಬಂದ್ರೆ
ಕೆಲವು ಕೆಲಸದಲ್ಲಿ ಭಾಗಿಯಾಗುವುದಕ್ಕೆ ಸಾಧ್ಯವಿಲ್ವೇ? ಯಾಕೆ ಭಯ? ಹ, ನೀವು ಇದ್ದೀರಿ ಎಂಬುದಾಗಿ ಭಾವಿಸಿಕೊಂಡು ಹ. ಬಂದವನು ನಾನು. ಓಹೋ, ಒಂದು ವೇಳೆ ನಿಮಗೆ ಹೇಳದೆ ಬಂದ್ರೆ ಹ, ನಾಳೆ ಜನ ಏನು ಹೇಳುತ್ತಾರೆ? ಹ, ತಂಗಿಯನ್ನು ಮದುವೆ ಮಾಡಿಕೊಟ್ಟಿದ್ದೀರಿ ನೀವು, ಹ್ಮ್, ಹಾಗಾಗಿ ತಂಗಿಯ ಗಂಡ ಎಂಬ ಭಾವನೆಯಿಂದ ಹ. ನಿಮ್ಮನ್ನು ಇಲ್ಲಿಯವರೆಗೆ ಬರ ಹೇಳಿದ್ದೇನೆ ನಾನು. ಆದಿತಂತೆ. ಆದೀತು. ಬೇಗ ನಾಗಮನ ನಾಗಮನ ಸಾಗೋಣ. ಆ ಕ್ಷಣಕ್ಕೆ ಗುರುವರನು ಬರುತ್ತಾ ಗುರುವರೇ, ಮಹಾರಾಜ ಮೊದಲಾಗಿ ವಂದಿಸಿಕೊಳ್ತಾ ಇದ್ದೇನೆ. ಶುಭವಾಗಲಿ, ಎದ್ದೇಳಿ. ಬರಬೇಕು ಗುರುಗಳೇ, ಹೀಗೆ ಬರಬೇಕು. ಗುರುವರೇ, ಮಹಾರಾಜ, ಏನಾದರೂ ವಿಶೇಷವಿದೆಯೇನು? ವಿಶೇಷ ಇದೆ ಮಹಾರಾಜ. ಏನು? ಮಹಾರಾಜ, ಗುರುವರೇ, ಇವರು ಯಾರನ್ನು ಕರೆದಿಲ್ವಲ್ಲ? ಗುರುವರೇ, ಅವರು ಬೇರೆ ಯಾರು ಅಲ್ಲ, ಹಾ. ನಮ್ಮವರೇ, ನನ್ನ ಭಾವಯ್ಯ. ಹೌದೇ? ಹಾ. ಮಹಾರಾಜ, ಶುಭವಾಗಲಿ ತಮಗೆ. ನಮೋ ನಮಃ. ಏನಾದ್ರೂ ವಿಷಯ ಇದ್ರೆ ಇವರಿಗೆ ಹೇಳ್ಬಹುದು, ತೊಂದರೆ ಇಲ್ಲ. ಸಂದೇಹವಾಗಿ ಹೇಳ್ಬೋದು. ಹೇಳ್ಬಹುದು. ಮಹಾರಾಜ ಕುಲಶೇಖರ, ನಾಳೆ ನಡೆಯುವಂತಹ ಮಹಾ ನಾಗರ ಪಂಚಮಿ ಹಬ್ಬಕ್ಕೆ ಹಾ. ನಾವು ನಾಗರ ಬನದತ್ತ ತೆರಳಿ ಹಾ. ಅಲ್ಲಿ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳಬೇಕು. ಹೌದು. ಅದಕ್ಕಾಗಿ ಈಗ ನಮ್ಮ ಗಡಿ ಪ್ರದೇಶಕ್ಕೆ ತೆರಳಬೇಕು. ಹಾ, ಆದೀತು. ಮಹಾರಾಜ ಕುಲಶೇಖರ, ಹಾ. ಇಲ್ಲಿ ನಡೆದಂತಹ ನಾಗಪೂಜೆ, ಹಾ. ಈ ನಡೆದಂತಹ ನಾಗಮನ ಏನಿದೆ, ಇದು ಸಾಮಾನ್ಯವಾದಂತಹ ನಾಗಮನವಲ್ಲ. ಹಾ. ಇಲ್ಲಿ ಸಾಕ್ಷಾತ್ ನಾಗಲೋಕದ ನಾಗದೇವತೆಗಳೇ ಬಂದು ನೆಲೆಸಿರುವಂತಹ ನಾಗಮನವಿದು. ಹಾ. ಈ ನಾಗಮನದಲ್ಲಿ ವಿಶೇಷವಾದಂತಹ ಹೇಳಿ. ವಿಶೇಷವಾದಂತಹ ನಾಗನಿಧಿಯೂ ಸಹ ಇದೆ. ಹೌದೇ? ಅದಕ್ಕಾಗಿ ಈ ನಾಗಮನದಲ್ಲಿ ಪೂಜೆಯನ್ನ ಮಾಡಿದ್ರೆ ಹಾ. ಕೇವಲ ನಮಗೆ ನಿಮಗೆ ಮಾತ್ರವಲ್ಲ, ಸರ್ವರಿಗೂ ಶ್ರೇಷ್ಠವಾಗುತ್ತದೆ. ಹೌದೇ? ಆ ಕಾರಣದಿಂದ ಇಲ್ಲಿ ವಿಜೃಂಭಣೆಯಿಂದ ಪೂಜೆ ನಡೆಸುತ್ತೇವೆ. ಭಾವಯ್ಯ, ಹೇಳಿದ್ದೀರಾ? ಹಾ. ವಿಶೇಷವಾದಂತಹ ವಿಶೇಷವನ್ನ ಕೇಳಿದೆ. ಇರಲಿ, ನೋಡೋಣವಂತೆ. ಆದೀತು. ನಿದ್ದೆ ಮಾಡದ ಕಳನು ನಿಜಯ ಕಾಲದಿ ಪಡೆವೆ ನಿಶ್ಚಯ ನಿಧಿಯದ ಬ್ರಾಹ್ಮಣರು ಹೇಳಿರುವಂತಹ ಮಾತನ್ನ ಕೇಳಿದೆ. ಹುತ್ತದಲ್ಲಿ ನಿಧಿ ಇದೆ ಎಂಬುದಾಗಿ ಅದನ್ನು ಕೇಳಿದ ಮರುಕ್ಷಣದಿಂದಲೇ ನಿದ್ದೆ ಓಡಿ ಹೋಯಿತು. ಯಾವುದಕ್ಕೂ ಭಾವನನ್ನ ಕರೆದು ಒಂದು ಮಾತಾಡ್ತೇನೆ.
ಕಾಲದಲ್ಲಿ ಬಾವಯ್ಯ ಬಾವಯ್ಯ ಎನ್ನುವುದಾಗಿ ಕನಸು ಕಟ್ಟಿದಾಗೆ ಹೋಗಾಡ್ತಾ ಇದ್ದೀರಲ್ಲ, ಏನಾಯಿತು ಬಾವಯ್ಯ? ಮಲಗಿದ್ದು ಹೊಸ ಜಾಗವನ್ನೇ, ಹೌದೇ? ಹಾಗಾಗಿ ನಿದ್ದೆ ಹತ್ತಲಿಲ್ಲ. ನಿಮಗೆ ಹೊಸ ಜಾಗ ಆಗಿರ್ಬೋದು, ನನಗೇನು ಹೊಸತಲ್ಲ. ಹೊಸತಲ್ಲ ನಿಜವಾಗಲು. ಆದ್ರೂ ಒಂದು ವಿಚಾರ, ಏನು ಅದರ ಬಗ್ಗೆ ವಿಮರ್ಶೆ ಆಗಬೇಕಾಗಿದೆ. ಏನು ಅಂತ ಕೇಳ್ತಾ ಇದ್ದೇನೆ. ವಿಚಾರವನ್ನ ಯಾರ್ಯಾರೆಲ್ಲಿಯೂ ಕೇಳಿದ್ರೆ ಆಗ್ಲಿಕ್ಕಿಲ್ಲ. ನೀವೇ ಸರಿಯಾದ ಆಯ್ಕೆಯಾದ ಜನ ಎಂದು ಭಾವಿಸಿ ಭಾವನಲ್ಲಿ ಹೇಳಿದುಕೊಳ್ಳುವುದಕ್ಕೆ ತೊಂದರೆ ಇಲ್ಲ. ಮಧ್ಯರಾತ್ರಿ ಕಳೆಯುವಂತ ಪ್ರಸಂಗ ಒದಗಿ ಬಂತು. ಹೌದೇ? ಏನಲ್ಲ, ಏನು ಭಾವಯ್ಯ? ಬೆಳಿಗ್ಗೆ ಪುರೋಹಿತ ಹೇಳುವಂತ ಮಾತನ್ನು ಕೇಳಿದ್ರ? ಏನು? ನಾಗಬನ ಹೌದು, ವಿಶಿಷ್ಟವಾದದ್ದು, ನಿಜ, ಪುರಾತನವಾದದ್ದು, ಹೌದು, ಏನೆಲ್ಲ ಹೇಳಿದ್ರು. ಹೇಳಿದ್ದಾರೆ. ಆಮೇಲೆ ನಿಧಿ ಇದೆ ಎನ್ನುವುದಾಗಿ ಹೇಳಿದ್ರು ಬಾವ. ಹೌದು, ಹೇಳಿದ್ದಾರೆ. ಹೇಳಿದ್ದು ಸತ್ಯ ಅಲ್ವಾ? ನಿಜ. ನನ್ನ ಯೋಚನೆ ಏನು ಬಾವಯ್ಯ? ಆ ನಿಧಿ, ಆ ನಾಗಬನ ಇರುವುದೆಲ್ಲಿ? ಬಾವಯ್ಯ, ನಿಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ. ನಿಜ. ಆ ನಿಧಿ ಸುಮ್ಮನೆ ಭೂಮಿ ಅಡಿಯಲ್ಲಿರುವುದಕ್ಕಿಂತ ಅದನ್ನ ತೆಗೆದವು ಅಂತ ಆದ್ರೆ ಈರುವರು ಸರಿಸಾಮಾನು ಹಂಚಿಕೊಂಡ್ರೆ ಆಯ್ತಲ್ಲ. ಏನು ಮಾತನಾಡ್ತಾ ಇದ್ದೀರಾ? ಏನಾಯ್ತು ಬಾವಯ್ಯ? ಅಲ್ಲ, ನೀವು ಹಾರುವುದು ಯಾಕೆ ಈಗ? ಹುಚ್ಚಿಡ್ದಿದ್ದೇನೆ ನಿಮಗೆ? ಏನು ಮಾತಾಡ್ತೀವಿ? ಏನು ಬಾವಯ್ಯ? ನಾಗ ದೇವರು ಅಂದ್ರೆ ಸಾಮಾನ್ಯವಾದ ನಾಗಬನ ಅಲ್ಲ. ನಾಗಬನ ನಾಗದೇವರ ಬಗ್ಗೆ ನಾವು ಏನು ಹೇಳಿ, ಮತ್ತೇನು ನಿಧಿ ಬಗ್ಗೆ ಹೇಳಿ. ಹೌದು, ನಿಧಿ ಇದೆ ಎಂಬುದಾಗಿ, ಅದನ್ನು ತೆಗೆಯುತ್ತೇನೆ ಎಂಬುದಾಗಿ, ಇರುವರು ಹಂಚಿಕೊಳ್ಳೋಣ ಎಂಬುದಾಗಿ ಹೇಳ್ತಾ ಇದ್ದಾರೆ ಬಾವಯ್ಯ. ಒಂದು ವೇಳೆ ನಿಧಿಯನ್ನು ಮುಟ್ಟಿದ್ರಂತಾದ್ರೆ ನೀವು ಬದುಕುತ್ತೀರ ಬಾವಯ್ಯ? ಈಗ ಇನ್ನೊಮ್ಮೆ ಈ ಮಾತನ್ನು ಆಡಿದ್ರಿ ಅಂತಾದರೆ ನನ್ನ ಭಾವ ಎಂಬುದನ್ನು ಮರೆತು ಕೊಂದು ಬಿಟ್ಟೇನು ನಿಮ್ಮನ್ನು. ಸಮುದ್ರದಲ್ಲಿ ಮಂಜಿಸುದ ಸಮುದ್ರದಲ್ಲಿ ಮಂಜಿಸುದ ಭಾವನ ಅರಿಯಲು ನಿಮ್ಮ ಮನವ ನುಡಿದೆ ಮನಿದನು ಏನು ಏನಾಯ್ತಂತ ನೀವು ಇಷ್ಟು ಕೊಬ್ಬೆ ಆಗುದು ಯಾಕೆ? ಯಾಕಂತ ಹೇಳಿದ್ರೆ ನಮ್ಮ ಭಾವ ಇಷ್ಟರ ಮಟ್ಟಿಗೆ ಸ್ವಾಮಿನಿಷ್ಠ ಸೇವಕರಾಗಿದ್ದಾರೆ, ಅವರನ್ನ ಪರೀಕ್ಷೆ ಒಳಪಡಿಸೋಣ ಅಂತ ಈ ರೀತಿ ಮಾತು ಹೇಳಿ. ಯಾಕಂತ ಹೇಳಿದ್ರೆ ನಿಮ್ಮ ರಾಜ್ಯಕ್ಕೆ ಒಳಪಟ್ಟಿರುವಂತಹ ನಾಗಬನ, ಅಲ್ಲಿರುವಂತಹ ನಿಧಿ ನಿಮಗೆ ಸೇರಬೇಕಾದದ್ದು ಸರಿ. ಅದನ್ನ ನೀವು ಎಲ್ಲಿಯೋ ಗೊತ್ತಿಲ್ಲದು, ನಾಗರ ಬಗ್ಗೆ ತಿಳಿದೆಯೋ, ಎಲ್ಲಿಯಾದ್ರೂ ನಿಧಿಯನ್ನ ತೆಗೆದಿರುವಂತ ಆದ್ರೆ ಯಾರಿಗೆ ಪೆಟ್ಟು? ನಿಮಗೆ ಪೆಟ್ಟು ಬಂದು ನನಗೆ ಪೆಟ್ಟು ಬಂದಾಗಲ್ವೇ? ಅದಕ್ಕಾಗಿ ನೀವು ತೆಗಿತೇನಂತ ಹೇಳಿದ್ರು ನಾನು ಬೇಡ ಅನ್ನುವ. ನನಗೆ ನಿಧಿ ಬೇಡಪ್ಪ, ನೀವೇ ನಮ್ಮ ಪಾಲಿಗೆ ನಿಧಿ. ನಿಧಿ ಯಾಕೆ ಯಾಕೆ ಇಷ್ಟೆಲ್ಲ ಹೊಗಳಿಕೆ? ಹೊಗಳಿಕೆ ಅಲ್ಲ, ನಮ್ಮ ಪಾಲಿಗೆ ನೀವೇ ನಿಧಿ ಈಗ. ಅಲ್ಲಲ್ಲ ಬಾವಯ್ಯ, ನನ್ನನ್ನು ನೀವು ಸಹ ಪರೀಕ್ಷೆ ಮಾಡ್ತಾ ಇದ್ದೀರಾ? ಮಾಡಬೇಕ ಸಹಜ ಬಾವಯ್ಯ. ಮಾಡುವವರಂತೂ ನನ್ನನ್ನು ಪರೀಕ್ಷೆ ಮಾಡುವುದಾಯ್ತು, ನೀವು ಇಲ್ಲಿ ನನ್ನನ್ನು ಪರೀಕ್ಷೆ ಮಾಡ್ತಾ ಇದ್ದೀರಲ್ಲ. ಮಾಡುವಂತ ಪ್ರಸಂಗ ಒದಗಿ ಬಂದಾಗ ಮಾಡ್ಲೇಬೇಕಲ್ಲ. ಯಾಕೆ? ನನ್ನ ಬಗ್ಗೆ ಭರವಸೆ ಇಲ್ಲ ಬಾವಯ್ಯ? ಭರವಸೆ ಉಂಟು ಬಾವ. ಹೆಣ್ಣು ಹೊನ್ನು ಮಣ್ಣು ನಿಜ. ನೀ ಆದ್ರೂ ಕ್ಷಣಿಕ ಕಾಲ ಮೋಹಕ್ಕೊಳಗಾದ್ರೆ ಅದಕ್ಕಾಗಿ ಪರೀಕ್ಷೆಗೊಳಪಡಿಸಿದ್ರೆ ಹೇಗೆ? ನಾನು ಯೋಚನೆ ಮಾಡುತ್ತಾ ಭಾವ ಅಂತ ಬಾವಯ್ಯ, ನಾನು ಯೋಚನೆ ಮಾಡುತ್ತಾ ಇರುವುದು ನನ್ನ ಭಾವನೆಗೆ ಈ ರೀತಿ ಕಲಿಗಾಲ ಯಾಕೆ ಬಂತು ಅಂತ. ನೀವು ಯೋಚನೆ ಅಷ್ಟೇ, ನಮ್ಮ ಭಾವನೆ ಒಳ್ಳೇದಾಗ್ಲಿ ಅಂತೇಳಿ ಇಷ್ಟು ಪ್ರಯತ್ನ ಬಿಟ್ರೆ ನನಗೆ ನಿಧಿ ಬೇಡಪ್ಪ. ಬಾವಯ್ಯ, ಒಂದು ಮಾತು ಹೇಳ್ತೇನೆ ಕೇಳಿ. ಏನದು? ಕೆಲವು ವರ್ಷಗಳ ಹಿಂದೆ ಅದರಿಂದಲೇ ನಾನು ಈ ಮಟ್ಟಕ್ಕೆ ಬಂದು ನಿಂತಿದ್ದೇನೆ ಬಾವಯ್ಯ. ಈಗಲೂ ನಮ್ಮ ರಾಜ್ಯದಲ್ಲಿ ಅರಮನೆಯಲ್ಲಿ ದಿನನಿತ್ಯವೂ ಪೂಜೆಯನ್ನು ಸಲ್ಲಿಸುತ್ತಾ ಇದ್ದೇನೆ. ಸಲ್ಲಿಸಲೇಬೇಕು, ನಿಜ. ನಾಗರಿ ಪೂಜೆ ಸಲ್ಲಿಸಲೇಬೇಕು, ನಿಜ ಬಾವಯ್ಯ. ಯಾಕೋ ನನಗೆ ಅನುಮಾನವಾಗ್ತೈತೆ. ನಿಮ್ಮ ಮುಖವನ್ನು ಕಂಡಾಗ ಒಂದು ರೀತಿಯ ಗಾಬರಿಯಲ್ಲಿ ಮಾತನಾಡಿದ ಹಾಗೆ ಉಂಟು. ಹಾಗೇನಿಲ್ಲ. ಯಾಕೆ? ನಂಬಬಹುದು ನಿಮ್ಮನ್ನು? ನಂಬಲೇಬಹುದು.
ಈಗ ಯಾರನ್ನು ನಂಬಲಿಕ್ಕೆ ಸಾಧ್ಯವಿಲ್ಲ ಬಾವಯ್ಯ. ಆದ್ರೂ ನನ್ನನ್ನು ನಂಬು. ಆರು ಮೊದಲಾಗಿ ಬಂದಾಕ್ಷಣ ಬಾವಯ್ಯ ನಿಧಿ ಇದೆ, ಅದನ್ನು ತೆಗೆಯುವ, ಇಬ್ಬರು ಒಟ್ಟಾಗಿ ಹಂಚಿಕೊಳ್ಳುವ ಎನ್ನುವುದಾಗಿ ಆಡಿದ ಮಾತು ನೀವು ಅಲ್ಲವೇ? ಏನು ರಾತ್ರಿ ನಿದ್ದೆ ಬಿಟ್ಟರು ಬುದ್ಧಿ ಗೆಲ್ತದೆ ಅಂತ. ಹಾ. ಅದಕ್ಕಾಗಿ ಖಂಡಿತ ಬೆಳಗಿನ ಕಾರ್ಯಕ್ರಮ ಅರ್ಥವಾಯ್ತು ನನಗೆ, ಅರ್ಥವಾಯ್ತು. ಹೋಗೋಣ. ಅನುಮತಿಯನ್ನು ಪಡೆದು ಭೂಲೋಕದ ಸುಖವನ್ನು ನೋಡಲು ಬಂದಿದ್ದೇವೆ. ತಂಗಿ, ಆ ಕಡೆಯಲ್ಲಿ ನೋಡು. ನೋಡಲು ಸಹಜ ಭಕ್ತಿಯ
ಅನುಮತಿಯನ್ನ ಪಡೆದು ಭೂಲೋಕದ ಸೊಬಗನ್ನು ನೋಡಲು ಬಯಸಿದ್ದೇವೆ. ತಂಗಿ, ಆ ಕಡೆಯಲ್ಲಿ ನೋಡು, ಮಾಮರದಲ್ಲಿ ಕೋಗಿಲೆ ಒಂದು ಇಂಪಾದ ಸ್ವರಗಾಯನ ಮಾಡುತ್ತಾ ಇದೆ. ಕೇಳಲು ಎಷ್ಟು ಆನಂದವಾಗಿದೆ. ಅಣ್ಣ, ಅಲ್ಲಿ ನೋಡು, ಚಿಗುರೆ ಮರಿಗಳು ಎರಡು ಚಿಗುರಲೆ ಅಣ್ಣ. ಹೌದು ತಂಗಿ, ನೋಡಲು ಎಷ್ಟು ಆನಂದವಾಗಿದೆ. ಅಲ್ಲದೆ ಈ ಕಡೆಯಲ್ಲಿ ನೋಡು, ಪರ್ವತದಿಂದ ನೀರೊಂದು ಜುಳು ಜುಳು ಎಂದು ಸೊಗಸಾಗಿ ಇಳಿದು ಬರ್ತಾ ಇದೆ. ಕೇಳಲು ಎಷ್ಟು ಆನಂದವಾಗ್ತಾ ಇದೆ. ಅಲ್ಲಿ ನೋಡಣ್ಣ, ಮುಗಿಲನ್ನು ಮಿಂಚಿಸುವ ವೃಕ್ಷ ಬೆಳೆಗಳು ಹೇಗೆ ಮಿಂಚುತ್ತವೆ. ಹೌದು ತಂಗಿ, ತಂಪಾದ ಗಾಳಿಯು ನಮ್ಮ ಕಡೆಗೆ ಬೀಸುತ್ತಾ ಇದೆ. ತಂಗಿ, ಇಷ್ಟು ಮಾತ್ರ ಸಾಧ್ಯವಿಲ್ಲ. ನಾವು ಇಲ್ಲಿಗೆ ಬಂದಿದ್ದೇವೆ, ನಮಗೆ ಈ ರಾತ್ರಿ ಇರಲು ಒಂದು ಸ್ಥಳವಾದರೂ ಬೇಕು. ಯಾವ ಸ್ಥಳ? ಆ ಕಡೆಯಲ್ಲಿ ನೋಡು, ಒಂದು ಗುಡ್ಡವಿದೆ. ಈ ವಿಶೇಷವಾದಂತಹ ನಾಗವನದಲ್ಲಿ ನಾಗಪೂಜೆಯನ್ನ ಸಲ್ಲಿಸಿ ಬಂದಿದ್ದೇವೆ. ಇದು ಪ್ರಸಾದವನ್ನ ತಂದಿದ್ದೇನೆ. ಪ್ರಥಮವಾಗಿ ನಿನಗೆ ಈ ನಾಡಿನ ದೊರೆಯಾದಂತಹ ನಿನಗೆ ತೀರ್ಥ ಪ್ರಸಾದವನ್ನ ಕೊಡುತ್ತಿದ್ದೇನೆ, ಸ್ವೀಕರಿಸಿ. ಕಾಪಾಡಿ, ನನ್ನನ್ನು ಕಾಪಾಡಿ. ಏನಾಯ್ತು ಏನಾಯ್ತು ಕುಲಶೇಖರ?
ಗುರುಗಳೇ, ತೀರ್ಥದಲ್ಲಿ ವಿಷವನ್ನು ಬೆರೆಸಿದ ಹಾಗಿದೆ. ಗುರುಗಳೇ, ನಾನು ಬದುಕುವ ಸ್ಥಿತಿಯಲ್ಲಿಲ್ಲ ಬಾವಯ್ಯ, ನಾನು ಬದುಕಬೇಕು ಬಾವಯ್ಯ. ಒಂದೊಂದು ದಿನ ನಿಧಿಯ ಬಗ್ಗೆ ನಾನು ಹೇಳಿದ್ರೆ ಉತ್ತರದಿಂದ ಮಾತಾಡ್ತೀಯ. ನೀನು ಬದುಕಬಾರದು. ಭೂಮಿಯ ಋಣ ನಿನ್ನ ಪಾಲಿಗೆ. ಮಹಾರಾಜ ಮಹೋದರ, ಒಂದು ನಾಡಿನ ಅಧಿಕಾರಿಯಾಗಿ ನೀನು ಮಾಡಬಾರದ ಕೆಲಸವನ್ನ ಮಾಡಿದೆ. ಏನಾಯ್ತು ಈಗ? ಇಂದು ನಾಗರ ಪಂಚಮಿಯ ವಿಶೇಷವಾದಂತಹ ಹಬ್ಬ. ಆ ನಾಗರ ಪಂಚಮಿ ಹಬ್ಬದಿಂದು ವಿಶೇಷವಾಗಿ ಪೂಜೆಯನ್ನ ಮಾಡಬೇಕಾದಂತೂ ನಿನ್ನ ಕರ್ತವ್ಯವಾಗಿತ್ತು. ಆದ್ರೆ ನೀನು ಮಾಡಿದಂತಹ ದುಷ್ಕರ್ಮವೇನು? ನಿನ್ನ ಭಾವನಾದ ಕುಲಶೇಖರನಿಗೆ ವಿಷ ಉಣಿಸಿಕೊಂಡೆಯ. ಈ ವಿಶೇಷವಾದಂತಹ ನಾಗಪಂಚಮಿ ಕೇಳದೆ ಇದ್ರೆ ಇದೇ ಗತಿ. ಈ ವಿಶೇಷವಾದಂತಹ ನಾಗಪಂಚಮಿ ಎಂದು ನೀನು ಉನ್ನತವಾದಂತಹ ಕಾರ್ಯವನ್ನ ಮಾಡಬೇಕಾಗಿತ್ತು. ಈ ವಿಶೇಷವಾದ ನಾಗಪಂಚಮಿಯ ದಿನದಲ್ಲಿ ಮಾಡಿದಂತಹ ದುಷ್ಕೃತ್ಯಕ್ಕೆ ಆ ನಾಗದೇವರು ನನ್ನನ್ನು ಕ್ಷಮಿಸಲಾರ. ಅದಕ್ಕಾಗಿ ನಿನಗೆ ಉರಗಗಳು ಕಾಯಲಿ. ಇದು ಶಾಪ. ಗುರುವರ್ಯ, ಏನು ಕೊಟ್ಟೆ ಶಾಪವನ್ನು ಪುನಃ ತೆಗೆದುಕೊಳ್ಳಲಾಗದು. ನೀನು ಶಾಪ, ಹೌದು. ನನಗೆ ನಿನ್ನ ಶಾಪ. ಏನು ಸಿಲುಗುವುದಕ್ಕೆ ಕಾರಣವಿದೆ. ಏನು? ಮುಂದಿಟ್ಟ ಹೆಜ್ಜೆಯನ್ನು ತೆಗೆಯುವಲ್ಲ. ಅದಕ್ಕೆ ಮಹೋದರ ಆಡಿದ ಮಾತಿಗೆ ತಪ್ಪುವಲ್ಲ. ನಿಧಿರನ್ನ ಕೈವಶವಾಗಬೇಕೆನ್ನುವುದಾಗಿ ಸಾರಿ ಸಾರಿ ಕೇಳಿಕೊಂಡೆ. ಆತ ನನ್ನ ಮಾತಿಗೆ ಒಪ್ಪಲಿಲ್ಲ. ಅದಕ್ಕಾಗಿ ತೀರ್ಥದಲ್ಲಿ ವಿಷ ಬೆರೆಸಿದ್ದೇನೆ. ವಿಷ ನಾನೇ ಆ ದೃಶ್ಯಾವಳಿಯನ್ನ ನೋಡಿ ರೋಲ್ ಮರ್ಯಾದೆಯಾಗಿ ಮಾತು ಬೇಕಂತಿದ್ರೆ ಸರಿಯಾಗಿ ಮಾತಾಡು. ಏನ್ ಗೊತ್ತೇ, ವಿಷ ಬೆರೆಸಿದವ ನಾನೇ. ಯಾಕೆ ಹೇಳಿದ ಮಾತನ್ನ ಕೇಳಲಿಲ್ಲ. ಅದಕ್ಕೆ ಆ ರಾಜನ ಸುಪಾರ್ತಿಯಾಗಿ ನೀನು ಶಾಪ ಗೀಪ ಅಂತ ಕೇಳಿದ್ರೆ ಒಟ್ಟಾಗಿದೆ. ನನ್ನ ಯಲೋಕದ ಯಾತ್ರೆ ಗುರು ಸತ್ತ, ಭಾವ ಮೊದಲೇ ಸತ್ತ. ಇನ್ಯಾರು ನಿಧಿಗೆ ಆಕ್ಷೇಪಣೆ ಮಾಡುವವರು ಯಾರಿದ್ದಾರೆ? ನಿಧಿ ಮಹೋದರನ ಕೈವಶವಾಗಲೇಬೇಕು. ಆಗತಕ್ಕದ್ದು ನಿಧಿಯನ್ನ ಎತ್ತಿಕೊಂಡು ಮತ್ತೆ
ಬೇಡಿ ಕೇಳಿದ್ದರಿಂದ ಕಳುಹಿಸಿಕೊಟ್ಟೆ. ಆ ದುರುಳ ಕೊಂದು ಬಿಟ್ಟಿದ್ದಾನೆ. ನನ್ಗೆ ಇರುವರು ಈ 2 ಮಕ್ಕಳು. ಆದರೆ ಹೀಗೆ ಬಿಡುತ್ತಾನೆ ವೀರೇಂದ್ರ? ಅಯ್ಯೋ ಮಕ್ಕಳೇ, ನಿಧಿಯನ್ನ ಕೈವಸಗೊಂಡನೇ ಮಹೋದರ. ಎಲ್ಲವೂ ಕೂಡಲೇ ನಿನ್ನನ್ನ ಹೀಗೆ ಬಿಡುತ್ತೇನೆ ಎಂದು ಭಾವಿಸಬೇಡ. ನನಗಿರುವರು ಈ 2 ಮಕ್ಕಳನ್ನು ಕೊಂದು ಬಿಟ್ಟೆಯ. ಅಬ್ಬ ನಿನ್ನ ಸೊಕ್ಕೆ ಮದಾಂಧನೆ, ಎಂತ ವಿಷಯನ್ನು ತಂದೆ. ಅಬ್ಬ ನಿನ್ನ ಸೊಕ್ಕೆ, ಹೀಗೆ ಬಿಡುತ್ತೇನೆ ಎಂದು ತಿಳಿಯಬೇಡ. ಈ ಮಕ್ಕಳಿಗೆ ಪುನರ್ಜನ್ಮವನ್ನು ಕೊಟ್ಟು ಮಾನವ ರೂಪಿಯಾಗಿ ನಿನ್ನ ಆಸ್ಥಾನಕ್ಕೆ ಕಳುಹಿಸಿ ಈ ಮಕ್ಕಳಿಂದಲೇ ನಿಧಿಯನ್ನ ಪಡೆಯುತ್ತೇನೆ. ಎಚ್ಚರ ನೋಡಿಕೊಳ್ಳಿ, ಎಚ್ಚರ. ಅತ್ತ ನೋಡಿದರೆ ರಕ್ತದ ಮಡುವಿನಲ್ಲಿ ಮಹಾರಾಜರು ತನ್ನ ಜೀವನವನ್ನು ತ್ಯಾಗ ಮಾಡಿದ್ದಾರೆ. ಇತ್ತ ನೋಡಿದರೆ ರಾಜಗುರುಗಳು ತನ್ನ ಜೀವವನ್ನು ತ್ಯಾಗ ಮಾಡಿದ್ದಾರೆ. ಇತ್ತ ಕಡೆ ನೋಡಿದರೆ ಶಿಶುಗಳು, 2 ಶಿಶುಗಳು ರೋದನವನ್ನು ಗೈತಾ ಇವೆ. ಏನಾಶ್ಚರ್ಯ ಅಂತ ಆಲೋಚನೆ ಮಾಡುವಾಗ ಯಾರೂ ಇಲ್ಲದ ಸನ್ನಿವೇಶ. ಮಕ್ಕಳಿಲ್ಲದ ನನಗೆ 2 ಶಿಶುಗಳು ಇಲ್ಲಿ ತೋರ್ತಾ ಇವೆ. ಅವುಗಳನ್ನ ಎತ್ತಿಕೊಂಡು ಮನೆ ಕಡೆಗೆ ತೆರಳುತ್ತೇನೆ. ಮುಂದಿನ ನಿರೀಕ್ಷೆಯಲ್ಲಿರೋಣ. ತೋರಿಸಿದಂತ ಚಿತ್ರದಲ್ಲಿ ನನ್ನಪ್ಪ ಏನು ಮಾಡಿಬಿಟ್ಟ? ಕಡು ಪಾಪಿಯಾಗಿ ಬಿಟ್ಟ. ಅಂತ ಕಡು ಘಾತಕಿಯ ಮಗನಾಗಿ ನಾನು ಹುಟ್ಟಿಬಿಟ್ನಲ್ಲ ಗುರುವರ್ಯ. ಯಾಕೆ ಹೀಗಾಯ್ತು ಗುರುವರ್ಯ? ಯಾಕೆ ಹೀಗೆ ಆಯಿತು? ಸತ್ಯವಾಗಿ ಹೇಳಬೇಕೆಂದರೆ ನೀನು ಮಹೋದರನ ಮಗನಲ್ಲ. ನಿನ್ನ ತಂದೆ ಕುಲಶೇಖರ ಭೂಪತಿ. ನಿನ್ನ ನಿಧಿಗಾಗಿ ನಿನ್ನ ತಂದೆಯನ್ನೇ ಮಹೋದರ ಕೊಂದು ಬಿಟ್ಟ.
ನನ್ನ ತಂದೆಯನ್ನ ಮಹೋದರ ಕೊಂದು ಬಿಟ್ಟೆ. ಗುರುವರ್ಯ, ಕಟುಕನಾದರೂ ಮಹೋದರ ನಿನ್ನನ್ನ ಕರುಣೆಯಿಂದ ರಕ್ಷಿಸಿದ್ದಾನೆ. ಸತ್ಯ ಗುರುವರ್ಯ. ಹಾಗಾದ್ರೆ ಮುಂದೆ ನಮಗೆ ಪರಿಮಾರ್ಜನೆ ಇಲ್ಲವೇ? ಮುಂದೆ ನಿನಗೆ ಒಳ್ಳೆಯ ದಿನಗಳಿವೆ. ಅದಕ್ಕೆ ಹಾಗಾದ್ರೆ ನಮ್ಮ ಅರಮನೆಯತ್ತ ತಾವು ಬಂದು ನನ್ನ ಅರಮನೆಯ ವಿದ್ಯಮಾನಗಳನ್ನ ವೀಕ್ಷಿಸಿ ಪರಿಮಾರ್ಜನೆಯ ದಾರಿಯನ್ನ ತೋರಿಸಬೇಕು ಗುರುವರ್ಯ. ಸಕಲ ಸಿದ್ಧತೆಯನ್ನ ಮಾಡು. ಅರಮನೆಯ ಬನ್ನಿ ಹಾಗಾದ್ರೆ. ನಿಮ್ಮ ಅರಮನೆಗೆ ಬರುವಂತ ಈ ಸಂದರ್ಭದಲ್ಲಿ ಇಲ್ಲಿ ಒಂದು ಸಮಸ್ಯೆ ಇದೆ ಎನ್ನುವುದು ಖಂಡಿತವಾಯಿತು. ಹಾಗಾದರೆ ಈ ಅರಮನೆಯಲ್ಲಿ ಯಾರ್ಯಾರಿದ್ದಾರೆ? ಈ ಅರಮನೆಯಲ್ಲಿರುವುದು ನಾನು, ನನ್ನ ಹೆಂಡತಿ, ಹಾಗೆ ನನ್ನ ಭಾವ ಇದ್ದಾರೆ. ಎಲ್ಲರನ್ನ ಕರೆ. ಯಾರಲ್ಲಿ? ಬನ್ನಿ ಹೀಗೆ ನೋಡಿ, ಹಿರಿಯರು, ನನ್ನ ಮದುವೆ ಆಗುವವಳು. ಯಾರು ನೀವು? ಯಾಕಾಗಿ ಬಂದ್ರಿ? ಯಾವ ಉದ್ದೇಶದಿಂದ ಬಂದ್ರಿ? ನಿಮ್ಮ ಎಲ್ಲ ವಿವರವನ್ನ ಹೇಳ್ತೀರಾ? ನನ್ನ ಹೆಸರು ಪ್ರಕೃತಿ. ನನ್ನ ಹೆಸರು ಪೂರ್ವ. ಮುಚ್ಚು ಬಾಯ್. ನನ್ನ ಹೆಸರು ಪ್ರಕೃತಿ, ಇವರ ಹೆಸರು ಅಪೂರ್ವನೇ. ಸತ್ಯ ಹೇಳ್ತೀರೋ ಇಲ್ಲವೋ? ಸತ್ಯವಾದ್ರೂ ಹೇಳ್ತಾ ಇದ್ದಾರೆ. ಪ್ರಕೃತಿ ಹೌದು, ಸೌರಭ ಹೌದು ಗುರುವರ್ಯ. ನಾನೇನು ಎಷ್ಟು ಎನ್ನುವುದು ಅರಿತಿದ್ದರು ನನ್ನಲ್ಲಿ ನಾಟಕವಾಡುತ್ತಾ ಇದ್ದೀರಿ. ಸತ್ಯವನ್ನ ಒಪ್ಪಿಕೊಂಡರೆ ನಿಮಗೆ ಒಳ್ಳೆಯದು. ಹೇಳುವುದಿಲ್ವಾ? ನಾನು ಪೂರ್ವ, ಈಕೆ ನನ್ನ ತಂಗಿ. ಯೋಗಿಯವರೇ, ಸಾರಿ ಸಾರಿ ನಮ್ಮಲ್ಲಿ ಕೇಳ್ತಾ ಇದ್ದೀರಿ, ನೀವ್ಯಾರು ಎನ್ನುವುದಾಗಿ. ಎಲ್ಲವನ್ನ ತಿಳಿದವರು ನೀವು. ಹಾಗಿರುವಾಗ ನಿಮ್ಮಲ್ಲಿ ಸುಳ್ಳು ಹೇಳುವುದಕ್ಕೆ ಸಾಧ್ಯವೇ? ನಾನು ಪ್ರಕೃತಿ, ಈತ ಅಪೂರ್ವನೇ. ಸುಳ್ಳು ಹೇಳುತ್ತಿದ್ದೀರಾ ನೀವು? ಸುಳ್ಳು? ಇವರು ಸುಳ್ಳು ಹೇಳಲಿಕ್ಕೆ ಸಾಧ್ಯ ಉಂಟಾ? ನನ್ನ ಮದುವೆ ಆಗುವವಳು. ನನ್ನ ಬಗ್ಗೆ ನೀವು ತಿಳಿದಿದ್ದರೂ ನನ್ನಲ್ಲಿ ಸುಳ್ಳು ಹೇಳುತ್ತಾ ಇದ್ದೀರಿ. ಸತ್ಯವನ್ನು ಒಪ್ಪಿಕೊಂಡರೆ ಒಳ್ಳೆಯದು. ಇಲ್ಲವಾದರೆ ಈ ಭಸ್ಮವನ್ನು ಹಾಕಿ ನಿಮ್ಮ ನಿಜವನ್ನು ತೋರಿಸುತ್ತೇನೆ. ಏನಿದು? ಏನನ್ನ ಕಾಣ್ತಾ ಇದ್ದೇನೆ ನಾನು? ಪ್ರಕೃತಿ ಹಾಗೂ ಅಪೂರ್ವರು ನೀವು ಭಸ್ಮವನ್ನು ಹಾಕಿದ ತಕ್ಷಣವೇ ಉರಗಗಳಾಗಿ ನಮ್ಮ ಮುಂದೆ ಬಂದಿದ್ದಾರೆ ಗುರುವರ್ಯ. ಏನಿದು ಗುರುವರ್ಯ?
ನಮ್ಮ ನಿಜ ರೂಪವನ್ನು ನೋಡಿದೆಯಾ? ನೋಡ್ತಾ ಇದ್ದೇನೆ. ನಾವು ನಾಗಲೋಕದಿಂದ ಇಲ್ಲಿವರೆಗಾಗಿ ಬಂದವರು. ಯಾಕೆಂದರೆ ಹಿಂದೊಮ್ಮೆ ನಿನ್ನ ತಂದೆಯವರು ಮಾಡಿದ ಅನ್ಯಾಯವನ್ನ ತೀರಿಸಿಕೊಳ್ಳುವುದಕ್ಕಾಗಿ ಬಂದವರು ನಾವು. ಆದ್ದರಿಂದ ನಮ್ಮ ನಿಧಿಯನ್ನ ನಮ್ಮ ಪಾಲಿಗೆ ಕೊಟ್ಟು ಬಿಡು. ನಾವು ತೆಗೆದುಕೊಂಡು ನಮ್ಮ ಲೋಕವನ್ನು ಸೇರುತ್ತೇವೆ. ಎಂದು ಕೇಳಿ ನಿಧಿ ಇರುವ ಸ್ಥಳ ಆದರೆ ಇನ್ನು ಮುಂದೆ ಯಾರಿಗೂ ಕೂಡ ತೊಂದರೆಯನ್ನ ಕೊಡಬಾರದು. ಆದಿತ್ತು. ತಂಗಿ, ನಮ್ಮ ವರ್ಷದ ಕನಸು ಇವಾಗ ನೆರವೇರಿತು. ನಿಧಿ ನಮ್ಮ ಪಾಲಿಗೆ ಆಯಿತು. ಹಾಗಾದ್ರೆ ತಡ ಮಾಡುವುದು ಸರಿಯಲ್ಲ. ನೇರವಾಗಿ ನಮ್ಮ ಲೋಕವನ್ನು ಸೇರೋಣ. ಸರಿ ಅಣ್ಣ. ಮಗು ಸೌರಭ, ನಾಗಗಳು ಅವರ ಲೋಕಕ್ಕೆ ಅವರ ನಿಧಿಯನ್ನು ತೆಗೆದುಕೊಂಡು ಹೋಗುವಂತ ಸಂದರ್ಭವನ್ನ ನೋಡು. ಅವರ ಸಂತೋಷವನ್ನ. ಇನ್ನು ಮುಂದೆ ನಿನಗೆ ಒಳ್ಳೆಯ ದಿನಗಳಿವೆ. ನಿನ್ನ ತಂದೆ ನಿಶ್ಚಯಿಸಿದಂತೆ ಚಂದ್ರವರ್ಮನ ಮಗಳನ್ನ ಮದುವೆಯಾಗಿ ಮುಂದಿನ ದಿನಗಳಿಂದ ರಾಜ್ಯಭಾರವನ್ನ ಮಾಡು. ಅಲ್ಲಿ ನೋಡಿ, ಉರಗಗಳು ನಮ್ಮನ್ನ ಹರಸುತ್ತ ಮೇಲ್ಗಡೆ ಹೋಗ್ತಾ ಇದ್ದಾನೆ. ಇದನ್ನ ನೋಡ್ತಾ ಇದ್ರೆ ಎಂತಹ ಕಟುಕನಾದಂತ ನಮ್ಮಪ್ಪ ಒಂದು ನಿಧಿಗಾಗಿ ಎಂತಹ ಕೃತ್ಯವನ್ನ ಮಾಡಿಬಿಟ್ಟ. ಉರಗಗಳನ್ನ ಹಿಂಸಿಸಿದ, ಅವುಗಳ ವಂಶವನ್ನೇ ಸರ್ವನಾಶ ಮಾಡುವುದಕ್ಕೆ ಮುಂದಾದ. ಕೇವಲ ಹಣದ ಆಸೆಗೋಸ್ಕರ ನಾಗ ನಿಧಿಯನ್ನ ಪಡೆದ. ಯಾವ ಮನುಷ್ಯರೇ ಆಗಲಿ, ನಮಗೆ ಸಿಕ್ಕುವುದು ಸಿಗ್ತದೆ, ಅದನ್ನು ಬಿಟ್ಟು ಬೇರೆಯನ್ನ ಪಡೆದುಕೊಳ್ಳುವುದಕ್ಕೆ ಮುಂದೆ ಹೋದ್ರೆ ಏನು ತೊಂದರೆ ಆಗ್ತದೆ ಅನ್ನೋದು ಈ ಕಥೆಯಲ್ಲಿ ತಿಳಿಸಿದ್ದೀವಿ. ಗುರುವರ್ಯ, ನಾಗರ ಅನುಗ್ರಹ ನಮ್ಮ ಪಾಲಿಗೆ ಇದ್ದದ್ದೇ ಹೋದಾದ್ರೆ ಭೂಲೋಕದಲ್ಲಿ ನಮಗೆ ಒಳಿತಾಗ್ತದೆ ಎನ್ನುವುದು ಸ್ಪಷ್ಟವಾಗಿ ಅರ್ಥವಾಯಿತು. ಯಾರು ಸರ್ಪದೋಷದಲ್ಲಿರ್ತಾರೋ ಅಂತವರಿಗೆ ತೊಂದರೆ ತೊಡಕುಗಳು ಉಂಟಾಗ್ತಾ ಇದೆ. ನಮ್ಮ ಭಾಗದಲ್ಲಿ ನಾಗರನ್ನ ಪೂಜನೆಯ ಭಾವದಲ್ಲಿ ಕಣ್ಣಿಗೆ ಕಾಣುವ ದೇವರು ಹಾಗೆ ನಾವು ಪೂಜೆ ಮಾಡುತ್ತೇವೆ. ನಮಗೆ ಕಣ್ಣಿಗೆ ಕಾಣುವ ದೇವರು ಕೂಡ ನಾಗನಾಗಿರ್ತಾನೆ. ಹಲವಾರು ವಿಧದ ಪೂಜೆಗಳನ್ನ ಮಾಡುತ್ತೇವೆ. ಕಿಂಚಿತ್ ಒಂದು ಹಣ್ಣು ಕಾಯಾದ್ರೂ ಕೊಟ್ಟು ಆಕೆಯನ್ನ ಪೂಜಿಸಿದ್ದೆ ಹೌದಾದ್ರೆ ನಮ್ಮ ಪಾಲಿಗೆ ನಾಗ ಸಂತುಷ್ಟನಾಗಿ ನಮ್ಮನ್ನು ಹರಿಸ್ತಾನೆ ಎನ್ನುವುದು ಸ್ಪಷ್ಟವಾಯಿತು. ಗುರುವರ್ಯ, ಇಂದಿಗೆ ನಮ್ಮ ಪಾಲಿಗೆ ಇರುವಂತಹ ತೊಂದರೆ ತೊಡಕು ಹೋಯಿತು. ಗುರುವರ್ಯ, ಈ ಕಥೆಯನ್ನು ಯಾರು ಕೇಳ್ತಾರೋ, ಯಾರು ನೋಡ್ತಾರೋ ಎಲ್ಲರಿಗೂ ಸನ್ಮಂಗಲವನ್ನುಂಟಾಗಲಿ. ಆ ನಾಗದೇವರ ಅನುಗ್ರಹ ತಮಗೆಲ್ಲರಿಗೂ ಇರಲಿ. ಮಹಿಷ ಮರ್ದಿನಿಯ ಅನುಗ್ರಹ ನಿಮಗಿರಲಿ. ಸಿದ್ದೇಶ್ವರ ಸ್ವಾಮಿಯ ಅನುಗ್ರಹ ಇರಲಿ ಅಂತ ಮಂಗಲವನ್ನುಂಟು ಮಾಡಿ.